ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ UP ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್. ನಾನು ಉಮೇಶ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೇನು ತಿಳಿಸಿಕೊಡ್ತೀನಿ ಅಂದರೆ, ಸ್ನೇಹಿತರೆ, ನಿಮಗೆ ಯಾರಾದರೂ ವಾಟ್ಸಪ್, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಯಾರಾದರೂ ಇಂಗ್ಲೀಷ್ನಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಮೆಸೇಜ್ ಮಾಡಿದರೆ, ಆವಾಗ ಅದನ್ನು ಹೇಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇನ್ನು ಈ ಒಂದು ವಿಡಿಯೋ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಅಷ್ಟಾಗಿ ಚೆನ್ನಾಗಿ ಓದೋಕ್ಕೆ ಬರಲ್ಲ ಅನ್ನುವವರಿಗೆ ತುಂಬಾ ಸುಲಭವಾಗಿರುತ್ತೆ. ಹಾಗಾದರೆ ಈ ಒಂದು ಟ್ರಿಕ್ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಇವಾಗ ತೋರಿಸ್ತೇನೆ. ಫ್ರೆಂಡ್ಸ್, ನೀವು ಇವಾಗ ನೋಡಬಹುದು, ನಾನು ಇವಾಗ ಒಂದು ಟೆಸ್ಟ್ನ ಓಪನ್ ಮಾಡುತ್ತೇನೆ. ಇಲ್ಲಿ ಒಂದು ಸಣ್ಣ ಟೆಸ್ಟ್ ಇದೆ ಇಂಗ್ಲೀಷ್ನಲ್ಲಿ. ಆ ಒಂದು ಟೆಸ್ಟ್ನ ಯಾವ ರೀತಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಂತ ನಾನಿವಾಗ ತೋರಿಸ್ತೇನೆ. ಇಲ್ಲಿ ನಾನು ಒಂದು ಟೆಸ್ಟ್ನ ಕಾಪಿ ಮಾಡಿ ಇಟ್ಟುಕೊಂಡಿದ್ದೇನೆ. ಈ ಒಂದು ಮೆಸೇಜ್ನ ನಾನು ನಿಮಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಹೇಗೆ ಟ್ರಾನ್ಸ್ಲೇಟ್ ಮಾಡಿಕೊಳ್ಳುವುದಂತ ತೋರಿಸಿಕೊಡುತ್ತೇನೆ, ಅದು ತುಂಬ ಈಸಿಯಾಗಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಸೈಡಲ್ಲಿ ಒಂದು ಬಬಲ್ ರೀತಿ ಆಪ್ಷನ್ ಬಂದಿರುತ್ತಲ್ಲ, ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ ಮೆಸೇಜ್ ಮೇಲೆ ಇಟ್ರಿ ಅಂದರೆ ಸಾಕು. ಇಂಗ್ಲೀಷ್ನಲ್ಲಿ ಇದ್ದ ಮೆಸೇಜ್ ಅದು ವಿತಿನ್ ಸೆಕೆಂಡಲ್ಲಿ ಕಂಪ್ಲೀಟ್ ಆಗಿ ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿರುತ್ತೆ. ನೀವೇ ಇಲ್ಲಿ ನೋಡುತ್ತಿರಬಹುದು, ಇಂಗ್ಲೀಷ್ನಲ್ಲಿದ್ದ ಮೆಸೇಜ್ ಅದು ಎಷ್ಟು ಬೇಗ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ ಅಂತ. ಈ ರೀತಿ ಮಾಡಿಕೊಂಡು ಯಾವುದೇ ಒಂದು ಭಾಷೆಯ ಸೆಂಟೆನ್ಸನ್ನು ತುಂಬಾ ಈಸಿಯಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಓದಿಕೊಳ್ಳಬಹುದು. ಹಾಗಾದರೆ ಈ ಒಂದು ಟ್ರಿಕ್ನ ನಿಮ್ಮ ಮೊಬೈಲ್ಗೆ ಯಾವ ರೀತಿ ಸೆಟ್ ಮಾಡೋದಂತ ನಾನು ನಿಮಗೆ ಈಗ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಒಂದು ಟ್ರಿಕ್ನ ನಿಮ್ಮ ಮೊಬೈಲ್ಗೆ ಸೆಟ್ ಮಾಡಬೇಕು ಅಂದರೆ ನಿಮಗೊಂದು ಅಪ್ಲಿಕೇಶನ್ನ ಅಗತ್ಯವಿದೆ. ಆ ಅಪ್ಲಿಕೇಶನ್ ಯಾವುದು ಅಂದರೆ ಸ್ಕ್ರೀನ್ ಟ್ರಾನ್ಸ್ಲೇಷನ್ ಅಂತ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನಿಮಗೆ ಸ್ಟಾರ್ಟ್ ಅನ್ನೋ ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡಿ. ನಂತರ 2 ಪರ್ಮಿಷನ್ ಅನ್ನು ಕೇಳುತ್ತೆ. 2 ಪರ್ಮಿಷನ್ ಅನ್ನು ನೀವು ಅಲೋ ಮಾಡಬೇಕಾಗುತ್ತೆ. ನಂತರ ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಲೆಫ್ಟ್ ಸೈಡ್ನಲ್ಲಿ ನೋಡುತ್ತಿರಬಹುದು, ಜಪಾನೀಸ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದೆ. ಅಲ್ಲಿ ನೀವು ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕಾಗಿರುತ್ತೆ ಅದನ್ನು ನೀವು ಹೀಗೆ ಟೈಪ್ ಮಾಡಿಕೊಳ್ಳಬೇಕಾಗುತ್ತೆ. ನನಗೆ ಇಂಗ್ಲೀಷ್ ಬೇಕಾಗಿದ್ದರಿಂದ ಇಂಗ್ಲೀಷ್ ಅಂತ ಟೈಪ್ ಮಾಡಿಕೊಳ್ಳಬೇಕು. ರೈಟ್ ಸೈಡ್ನಲ್ಲಿರೋ ಲ್ಯಾಂಗ್ವೇಜ್ನ ಕನ್ನಡ ಬೇಕಾದರೆ ಕನ್ನಡ, ತೆಲುಗು ಬೇಕಾದರೆ ತೆಲುಗು ಅಂತ ಟೈಪ್ ಮಾಡಿಕೊಳ್ಳಿ. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ. ಈಗ ಅದು ಆಟೋಮೆಟಿಕಲಿ ಆನ್ ಆಗಿರುತ್ತೆ. ನೀವು ಆನ್ ಮಾಡಿದ್ದರಿಂದ ಸೈಡಲ್ಲಿ ಒಂದು ಬಬಲ್ ರೀತಿ ಬಂದಿರುತ್ತೆ. ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ನಲ್ಲ ಆ ರೀತಿ ಬಂದಿರುತ್ತೆ. ಇಲ್ಲಿ ನೀವು ನೋಡ್ತಿರಬಹುದು, ಆನ್ ಮಾಡಿದರೆ ನಿಮಗೆ ಸೈಡಲ್ಲಿ ಈ ರೀತಿ ಬರುತ್ತೆ. ನಿಮಗೆ ಯಾವ ಒಂದು ಟೆಸ್ಟ್ ಬೇಕು ಆ ಒಂದು ಟೆಸ್ಟ್ ಮೇಲೆ ಜಸ್ಟ್ ಇಟ್ಟರೆ ಸಾಕು. ಅದು ಕನ್ನಡಕ್ಕೆ ಈಸಿಯಾಗಿ ಟ್ರಾನ್ಸ್ಲೇಟ್ ಆಗುತ್ತೆ. ಈ ರೀತಿಯಾಗಿ ನೀವು ಯಾವುದೇ ಒಂದು ಟೆಸ್ಟ್ನ ಈಸಿಯಾಗಿ ಕನ್ನಡಕ್ಕೆ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಳ್ಳಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಿಮ್ಮ ಉಮೇಶ್ ಮತ್ತೊಮ್ಮೆ ಭೇಟಿ ಮಾಡೋಣ.